ಶಿಥಿಲಗೊಂಡಿರುವ ಗೋಡೆಗಳು, ಆಗಾಗ ಉದುರುತ್ತಿರುವ ಮೇಲ್ಛಾವಣಿ, ಅಪೂರ್ಣಗೊಂಡ ಕಾಮಗಾರಿ ಇದು ಈ ಅಂಗನವಾಡಿ ಕೇಂದ್ರದ ದುಸ್ಥಿತಿ. ಸಾಕಷ್ಟು ಮಕ್ಕಳ ಕಲಿಕೆಗೆ ಕೇಂದ್ರವಾಗಿರುವ ಅಂಗನವಾಡಿ ಕಟ್ಟಡ ಭೀತಿ ಹುಟ್ಟಿಸುತ್ತಿದೆ. ಸರ್ಕಾರ ಬದಲಾಗಿ ಶಾಸಕರು ಬದಲಾಗುತ್ತಿದ್ದಂತೆಯೇ ಕಾಮಗಾರಿ ಮೊಟಕುಗೊಂಡಿದೆ. ಲಕ್ಷಾಂತರ ವೆಚ್ಚದಲ್ಲಿ ನಿರ್ಮಿಸಲು ಮುಂದಾದ ಕಟ್ಟಡ ಕಾಮಗಾರಿ ಸ್ಥಗಿತಗೊಂಡು ಹಲವು ತಿಂಗಳು ಕಳೆದರೂ ಗುತ್ತಿಗೆದಾರನಾಗಲಿ ಪ್ರತಿನಿಧಿಗಳಾಗಲಿ ಇತ್ತ ತಿರುಗಿ ನೋಡಿಲ್ಲ. ಅರ್ಧಕ್ಕೆ ನಿಂತ ಅಂಗನವಾಡಿ ಕಟ್ಟಡವನ್ನೇ ಆಶ್ರಯಿಸಬೇಕಾದ ಪರಿಸ್ಥಿತಿ ಇಲ್ಲಿನ ಮಕ್ಕಳದ್ದು. ಅನಿವಾರ್ಯತೆಯಿಂದ ಬರುತ್ತಿರುವ ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಸಾಕಷ್ಟು ಬಾರಿ ಮಕ್ಕಳ ಮೇಲೆ ಮೇಲ್ಛಾವಣಿ ತುಣುಕುಗಳು ಉದುರಿದ ಉದಾಹರಣೆಗಳಿವೆ. ಅಪಾಯ ಸಂಭವಿಸುವ ಮುನ್ನ ಕಟ್ಟಡಕ್ಕೆ ಕಾಯಕಲ್ಪ ಒದಗಿಸಬೇಕಿದೆ. ತಾಲೂಕು ಆಡಳಿತವಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ. ನಮ್ಮ ಗ್ರಾಮದ ಅಂಗನವಾಡಿ 2ನೇ ಕೇಂದ್ರದ ದುರಸ್ತಿ ಬಗ್ಗೆ ಏನಂದರೆ, ಹಿಂದೆ ಇದ್ದಂಥ ಶಾಸಕರು ಸುಮಾರು ಒಂದು ಲ್ಯಾಂಡ್ ಆರ್ಮಿಯಿಂದ 10 ಲಕ್ಷ ಮತ್ತು ಇನ್ನೊಂದು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ 5 ಲಕ್ಷ, ಇನ್ನೊಂದು ನರೇಗಾಯಿಂದ 5 ಲಕ್ಷ, ಇಷ್ಟು 2 ಬಿಲ್ಡಿಂಗ್ಗೆ ಕಾಮಗಾರಿ ಸ್ಟಾರ್ಟ್ ಮಾಡಿ ಸುಮಾರು 7 ವರ್ಷ ಆಗಿದೆ. ಆದರೂ ಸಹ 7 ವರ್ಷ ಆದರೂ ಸಹ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಹಿಂದೆ ಇದ್ದಂಥ ಶಾಸಕರು ಆ ಥರ ಅಧಿಕಾರಿಗಳನ್ನ ಹತೋಟಿಗೆ ತಗೊಂಡು ಕೆಲಸ ಸ್ಪೀಡಾಗಿ ನಡೀತಿತ್ತು. ಅಲ್ಲಿವರೆಗೂ ಸಹ ನಮಗೆ ಸಮಸ್ಯೆ ಇರಲಿಲ್ಲ. ಅಧಿಕಾರಿಗಳು ಸಹ ಅಷ್ಟೇ ರೆಸ್ಪಾನ್ಸ್ ಮಾಡ್ತಿದ್ರು. ಇವಾಗ ಅದಾದ ನಂತರ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ, ಕಾಲ್ ರಿಸೀವ್ ಮಾಡಲ್ಲ, ಮತ್ತು ವೆರಿಫಿಕೇಷನ್ ಬಂದು ಮಾಡ್ತಿಲ್ಲ. ಇದರಿಂದ ಇದು ನಮ್ಮ ನಂಜನಗೂಡು ಆಡಳಿತ ವಿಫಲ ಆಗಿದೆ. ಇದನ್ನು ಕೇಳುವಂಥವ್ರು ಯಾರೂ ಇಲ್ಲ. ಇದನ್ನು ಬೇಗ ತಾಲೂಕು ಆಡಳಿತ ಇದಕ್ಕೆ ಸಂಬಂಧಪಟ್ಟವರು ಎಚ್ಚೆತ್ಕೊಂಡು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಮಗೆ ಸಂಪೂರ್ಣವಾಗಿ ಕಾಮಗಾರಿಗಳನ್ನ ಮುಗಿಸ್ಕೊಟ್ಟು ಬಿಲ್ಡಿಂಗ್ನ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅಂತ ಸಂಬಂಧಪಟ್ಟವ್ರಿಗೆ ಕೇಳ್ಕೊತಿದ್ದೀವಿ. ಕುಮಾರ್, CTV ನ್ಯೂಸ್, ನಂಜನಗೂಡು.